ಹಾಯ್ ನಮಸ್ತೆ, ವೆಲ್ಕಮ್ ಟು ಮಮತಾಸ್ ಕಿಚನ್. ಇವತ್ತು ನಾನು ನುಗ್ಗೆಕಾಯಿ ಸಾರು ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ಮೊದಲು ನುಗ್ಗೆಕಾಯಿ ಸಾರು ಮಾಡಬೇಕಾದ್ರೆ ಬೇಳೆ ಮತ್ತು ಟೊಮೊಟೊ ಕುಚ್ಕೋಬೇಕು. ಬೇಳೆನ ಒಂದು ಅರ್ಧ ಕಪ್ ಹೆಚ್ಚಿಡಿ, ಅಂದರೆ ಒಂದು ಇಡ್ತಾಯಿದ್ರೆ ನೀವು 1.5 ಕಪ್ ಬೇಳೆ ತೊಗೊಳ್ಳಿ. ಒಂದೆರಡು ಸರಿ ಬೇಳೆ ಚೆನ್ನಾಗಿ ತೊಳ್ಕೊಂಡಾದಮೇಲೆ ಟೊಮೊಟೊ ತೊಗೊಳ್ಳಿ, 2 ಟೊಮೊಟೊ ತೊಗೊಳ್ಳಿ. ಟೊಮೊಟೊ ತುಂಬ ಚಿಕ್ಕದು ಬೇಡ, ಒಂದು 4 ಭಾಗ ಮಾಡಿ ಹಾಕಿದರೆ ಸಾಕು. ಚೆನ್ನಾಗಿ ಬೇಯ್ಕೊಳ್ಳಿ, 3 ವಿಸಿಲ್ ಆಗಲಿ, ಬೆಂದೋಗುತ್ತೆ ಚೆನ್ನಾಗಿ. ಈ ಕಡೆ ನುಗ್ಗೆಕಾಯಿನೂ ಕುದಿಲಿಕ್ಕಿಡೋಣ ಪ್ಯಾರ್ಲಲ್ಲಿ. ನುಗ್ಗೆಕಾಯಿಗೆ ಸ್ವಲ್ಪ ನೀರು ಹಾಕಿಡಿ, ತುಂಬ ಜಾಸ್ತಿ ನೀರು ಹಾಕಬೇಡಿ. ಯಾಕಂದರೆ ಈ ನೀರು ಏನು ಕುದ್ದಿರುತ್ತಲ್ಲ, ಆ ನೀರನ್ನು ಸಹ ನಾವು ಯೂಸ್ ಮಾಡ್ಕೋಬೋದು. ಸೊ ಹಾಗಾಗಿ ನೀರು ಸ್ವಲ್ಪ ಹಾಕಿ, ತುಂಬ ನೀರು ಹಾಕಿ ಕುದಿಸೋ ಅಷ್ಟು ನೆಸೆಸಿಟಿ ಇರಲ್ಲ. ಓಕೆನಾ. ನೆಕ್ಸ್ಟು ಇವಾಗ ಒಗ್ಗರಣೆ ಬೇಕಾಗಿರೋಂಥ ಟೊಮೊಟೊ, ಕರಿಬೇವು, ಒಂದು ಗಡ್ಡೆ ಬೆಳ್ಳುಳ್ಳಿ, ಕೊತ್ತಂಬರಿ ಮತ್ತು ಜೀರಿಗೆ, ಸಾಸಿವೆ, ಅರಿಶಿನ, ಖಾರ ಪುಡಿ, ಮಸಾಲ ಪುಡಿ ಇದೆಲ್ಲ ಬೇಕಾಗುತ್ತೆ. ಸೊ ನುಗ್ಗೆಕಾಯಿ ಕುದೀತಾ ಇದೆ ಆಲ್ರೆಡಿ, 3 ವಿಸಿಲ್ ಕುಕ್ಕರ್ ಆಗಿದೆ. 1-2 ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ. ಹಾಗೆ ಸಾಸಿವೆ, ಜೀರಿಗೆ, ಆ್ಯಸ್ ಯೂಶ್ವಲ್ ಒಗ್ಗರಣೆ ಕೊಡ್ತೀರಲ್ವ ಅದೇ ಥರ. ಬೆಳ್ಳುಳ್ಳಿ, ಒಂದು ಗಡ್ಡೆ ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಳ್ಳಿ. ಓಕೆನಾ. ನೆಕ್ಸ್ಟು ಒಂಚೂರು ಕರಿಬೇವು ಹಾಕ್ಕೊಳ್ಳಿ. ಈ ಥರನೇ ಬಾಡಿಸ್ತಾ ಇರ್ರಿ, ಇಲ್ಲಾಂದರೆ ಹೊತ್ತೋಗ್ಬಿಡುತ್ತೆ. ಸೊ ಚೆನ್ನಾಗಿ ಚಟಪಟ ಅಂತ ಇರುವಾಗಲೇ ಹಾಕಬೇಕು. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಸುಮ್ಮನೆ ಎಣ್ಣೆ ಕಾದಿಲ್ಲ ಇದ್ದಾಗೆ ಹಾಕಿದರೆ ಅದು ಚೆನ್ನಾಗಿ ಬರಲ್ಲ, ಘಮನೂ ಬರಲ್ಲ, ಚೆನ್ನಾಗಾಗಲ್ಲ. ಸೊ ಇದೇನು ಚಟಪಟ ಅಂದು ಬೆಳ್ಳುಳ್ಳಿ ಎಲ್ಲ ಇದಾದಮೇಲೆ ಟೊಮೊಟೊ ಹಾಕಬೇಕು. ಟೊಮೊಟೊ ಹಾಕಿದ ತಕ್ಷಣ ಈ ಥರ ಮುಚ್ಚಬೇಕು. ಹಾಗಾದರೆ ನೀಟಾಗಿ ಎಣ್ಣೆಯಲ್ಲಿ ಬೆಂದಿರುತ್ತೆ. ಅದು ನನಗೆ ತೆಗೆದು ಇಡಬಾರ್ದು, ಎಣ್ಣೆಯಲ್ಲಿ ನೀಟಾಗಿ ಬೇಯುತ್ತೆ. ಟೊಮೊಟೊ ಹಾಕಿದ ತಕ್ಷಣ ಮುಚ್ಚಬೇಕು. ಇವಾಗ ಅರಿಶಿನ, ಈ ಸಾರು ಮಸಾಲ ಪುಡಿ, ಆಮೇಲೆ ಮತ್ತು ಖಾರ ಪುಡಿ ಎಲ್ಲ ಹಾಕ್ಕೋಬೇಕು. ಈ ಮಸಾಲ ಪುಡಿ ಮಾತ್ರ ತುಂಬ ಚೆನ್ನಾಗಿದೆ. ಅದು ಹೇಗೆ ಮಾಡೋದು ಏನಂತ ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೀನಿ. ಆಮೇಲೆ ಹಳ್ಳುಪ್ಪು ಹಾಕ್ಕೋಬೇಕು. ಹಳ್ಳುಪ್ಪು ಯಾಕೆ ಅಂತಂದರೆ, ಹಳ್ಳುಪ್ಪು ಹಾಕಿದರೆ ಇದೆಲ್ಲ ನೀಟಾಗಿ ಸ್ಮ್ಯಾಶ್ ಆಗಿಬಿಡುತ್ತೆ ಅದು ಈ ಥರ ಕಲಿಸಿದಾಗ. ಸಣ್ಣ ಉಪ್ಪು ಯೂಸ್ ಮಾಡುವುದಿಲ್ಲ ಅಂತಲ್ಲ, ಬಟ್ ಹಳ್ಳುಪ್ಪು ಮಾಡೋದು ದೇಹಕ್ಕೆ ಒಳ್ಳೆಯದು ಅಂತಂದಾಗ ಯಾಕೆ ಬಿಡಬೇಕು, ಮಾಡೋದು. ಹಳ್ಳುಪ್ಪು ಇರುತ್ತೆ, ಅದನ್ನು ಅದೇ ಸೇಮ್ ರೇಟಲ್ಲೇ ಸಿಗುತ್ತೆ. ಸೊ ಹಾಗಾಗಿ ಹಳ್ಳುಪ್ಪನ್ನೇ ನಾವು ಜಾಸ್ತಿ ಯೂಸ್ ಮಾಡ್ತೀವಿ. ಮತ್ತು ಈಗ ಹೇಳಿದ್ನಲ್ಲ, ನುಗ್ಗೆಕಾಯಿ ಸ್ವಲ್ಪ ನೀರು ಹಾಕಿರ್ಬೇಕಂತ ಈ ಥರ ನುಗ್ಗೆಕಾಯಿನ ಹಾಕಿ ಇಟ್ಬಿಡಿ. ಸೊ 1-2 ಕುದಿಲಿ ಇದು ನುಗ್ಗೆಕಾಯಿ. ಅದರಲ್ಲಿ ಏನು ಒಗ್ಗರಣೆ ಕೊಟ್ಟಿದ್ದೀವಲ್ಲ ಅದರಲ್ಲಿ ಕುದಿಲಿ. ಯಾಕಂದರೆ ಎಣ್ಣೆಯಲ್ಲಿ ನೀಟಾಗಿ ಟೊಮೊಟೊ, ಅರಿಶಿನ ಪುಡಿ, ಖಾರ ಪುಡಿ, ಉಪ್ಪು ಎಲ್ಲ ಬೆಂದಿರುತ್ತಲ್ಲ. ಸೊ ಹಾಗಾಗಿ ಒಂದು ಈ ಥರ ಅದು ನೀಟಂಗೆ ಬೆಂದ್ಕೊಳ್ಳುತ್ತೆ. ಆಮೇಲೆ ಸ್ಮ್ಯಾಶ್ ಮಾಡಿದಂತಹ ಬೇಳೆ, ಟೊಮೊಟೊ ಇದು ಕುದಿಸಿದ್ದಿತ್ತಲ್ವ, ಅದನ್ನ ಸ್ಮ್ಯಾಶ್ ಮಾಡಿ ಅದನ್ನು ಹಾಕಿಬಿಟ್ರೆ ಆಯಿತು. ನೆಕ್ಸ್ಟು ಈ ಥರ ಏನಿದೆ ಟ್ರಿಕ್ಕು ಅಂತಂದರೆ, ಯಾವುದಾದ್ರೂ ಜೋಳದ ಹಿಟ್ಟು, ಆಮೇಲೆ ಇಲ್ಲಾಂದರೆ ಹುರ್ಕಡ್ಲಿ ಹಿಟ್ಟು, ಈ ಥರ ಮಾಡಿ ನೀರು ಇಲ್ಲಿಗೆ ಸ್ವಲ್ಪ ಕಲಸಿ ಹಾಕಿದರೆ ಏನಪ್ಪ ಯೂಸ್ ಅಂದರೆ, ಯಾವುದೇ ಥರ ಅಂದರೆ ಬೇಳೆ, ತರಕಾರಿ ಹಾಕಿರೋವಂಥ ತರಕಾರಿ ಎಲ್ಲದು ಒಂದೇ ಸಮಯದಲ್ಲಿ ಇರುತ್ತೆ. ಇಲ್ಲಾಂದರೆ ಎಲ್ಲ ಸಪ್ರೇಟ್ ಅಂತ ಅನಿಸ್ತಾ ಇರುತ್ತೆ. ಸೊ ಇಷ್ಟೇ, ಇದು ಈಸಿ ನುಗ್ಗೆಕಾಯಿ ಸಾರಿದು. ಇದರಲ್ಲಿ ಟ್ರಿಕ್ ಅಂದರೆ ಮಸಾಲ ಪುಡಿನೇ. ಸೊ ಮಸಾಲ ಪುಡಿ ಈ ನುಗ್ಗೆಕಾಯಿ ಸಾರು ಮಾಡ್ತಾಯಿದ್ರೆ ಇನ್ನೊಬ್ರು ಮನೆಗೆ ಹೋಗ್ತಾ ಇರುತ್ತೆ ಘಮ. ಸೂಪರಾಗಿತ್ತು.